ಸಮೃದ್ಧ ನೀರಿನ ಮೂಲಗಳನ್ನ ಹೊಂದೋದು ಒಂದು ಊರಿನ ಸೌಭಾಗ್ಯವಾದ್ರೆ ಈ ಊರಿಗೆ ಅದೇ ದೌರ್ಭಾಗ್ಯವಾಗುತ್ತೆ. ಈ ಊರು ಮುಳುಗಡೆ ಪ್ರದೇಶ ಅನ್ನೋದಕ್ಕೆ ಇಷ್ಟು ಕಡೆಗಣಿಸಿದಾರೋ ಅಥವಾ ಮುಳುಗಡೆ ಪ್ರದೇಶ ಅನ್ನೋದೇ ಒಂದು ನೆಪವಾಗಿಸಿಕೊಂಡು ಇಷ್ಟು ಕಡೆಗಣಿಸಿದಾರೋ ಗೊತ್ತಿಲ್ಲ. ಬಿದನೂರು ನಗರದ ಈ ಜಾಗವನ್ನು ಗಮನಿಸಿದಾಗ ಊರಿನ ಪ್ರತಿಯೊಬ್ಬರಿಗೂ ಬೇಸರವಾಗದೇ ಇರಲ್ಲ. ಈ ಜಾಗ ಯಾವುದಂದ್ರೆ ಕೆಳದಿ ಸಾಮ್ರಾಜ್ಯದ ರಾಜಧಾನಿಯಾಗಿ 125 ವರ್ಷಗಳ ಕಾಲ ವೈಭವದಿಂದ ಮೆರೆದ ಅಂದಿನ ಬಿದನೂರು ಇಂದಿನ ನಗರದ ಬಸ್ ನಿಲ್ದಾಣದ ಅವಸ್ಥೆ. ಒಂದು ಅಂದಾಜಿನ ಪ್ರಕಾರ ಈ ಬಸ್ ನಿಲ್ದಾಣವು ಸ್ವತಂತ್ರ ಪೂರ್ವದಲ್ಲೇ ನಿರ್ಮಾಣವಾಗಿತ್ತು ಎನ್ನಲಾಗುತ್ತದೆ. ಅಂದು ಹೊಸನಗರ ಹಾಗೂ ತೀರ್ಥಹಳ್ಳಿ ಬಸ್ ನಿಲ್ದಾಣಗಳು ಇದೇ ಮಾದರಿಯಲ್ಲಿದ್ದವು. ಇಂದು ತೀರ್ಥಹಳ್ಳಿ ಬೃಹತ್ತಾಕಾರವಾಗಿ ಬೆಳೆದು ಸ್ಮಾರ್ಟ್ ಸಿಟಿ ಆಗಿದೆ. ಹೊಸನಗರ ಅಷ್ಟೇನು ಅಭಿವೃದ್ಧಿ ಆಗದಿದ್ದರೂ ಬಸ್ ನಿಲ್ದಾಣವಂತೂ ಬದಲಾಗಿದೆ. ಆದರೆ ನಮ್ಮ ನಗರದ ಬಸ್ ನಿಲ್ದಾಣ ಹಂತ ಹಂತವಾಗಿ ಕುಸಿಯುತ್ತಿದ್ದರೂ ಇಲ್ಲಿನ ವ್ಯವಸ್ಥೆ ಏನ್ ಮಾಡ್ತಿದೆ ಗೊತ್ತಿಲ್ಲ. ಈ ಬಸ್ ನಿಲ್ದಾಣದ ಗೋಡೆ ಕುಸಿದು 3ನೇ ವರ್ಷ ಕಳೆದರೂ ಇದೇ ಪರಿಸ್ಥಿತಿ ಮುಂದುವರೆದಿದೆ. ನಿಮಗೆ ಗೊತ್ತಿರಲಿ, ಕರ್ನಾಟಕ ರಾಜ್ಯದಲ್ಲಿ 5 ಡ್ಯಾಂಗಳನ್ನು ಹೊಂದಿದ ಏಕೈಕ ಊರು ಅಂದ್ರೆ ಅದು ನಮ್ಮ ನಗರ. ಅದೇ ರೀತಿ ಜಲವಿದ್ಯುತ್ ಯೋಜನೆಯಿಂದ ಇಡೀ ರಾಜ್ಯಕ್ಕೆ ಬೆಳಕು ನೀಡುತ್ತಾ ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿ ತನ್ನ ಊರನ್ನೇ ಬರಿದು ಮಾಡಿಕೊಂಡು ಹಾಳು ಬಿದ್ದ ಏಕೈಕ ಊರು ಕೂಡ ನಮ್ಮ ನಗರನೇ. ಅದಕ್ಕೆ ಸಾಕ್ಷಿಯಂತಿರುವುದೇ ನಗರದ ಶಿಥಿಲಾವಸ್ಥೆಗೆ ಬಂದು ತಲುಪಿದ ಬಸ್ ನಿಲ್ದಾಣ. ಸೇತುವೆಗಳಿಗೆ ಹಾಗೂ ರಸ್ತೆಗಳಿಗೆ ಕೋಟಿ ಕೋಟಿ ಹಣ ಖರ್ಚು ಮಾಡುತ್ತಿರುವ ನಮ್ಮ ವ್ಯವಸ್ಥೆಗೆ ನಮ್ಮ ನಗರದ ಈ ಪುಟ್ಟ ಬಸ್ ನಿಲ್ದಾಣ ನಿರ್ಮಿಸುವುದಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಇಷ್ಟೊಂದು ಕಡೆಗಣಿಸಿರುವುದು ದುರಂತವೇ ಸರಿ. 75ರಷ್ಟು ಭಾಗ ಹಿನ್ನೀರಿನಿಂದಲೇ ಆವೃತವಾಗಿರುವ ಈ ಬಿದನೂರು ನಗರಕ್ಕೆ ಅಂತಿಮವಾಗಿ ಉಳಿದಿರುವುದು ಪ್ರವಾಸೋದ್ಯಮ ಮಾತ್ರ. ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರುವ ಈಗಾಗಲೇ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುತ್ತಿರುವ ಐತಿಹಾಸಿಕ ಬಿದನೂರು ಕೋಟೆ ಹಾಗೂ ಇತ್ತೀಚೆಗೆ ಭಾರಿ ಪ್ರಸಿದ್ಧಿ ಪಡೆದಿರುವ ದೇವಗಂಗೆಯ ಸಪ್ತಕೊಳಗಳು ಹಾಗೂ ಶಿವಮೊಗ್ಗದ ಪ್ರತಿಷ್ಠಿತ ಸರ್ಕಲ್ ಆದ ಶಿವಪ್ಪನಾಯಕ ಸರ್ಕಲ್. ಈ ಶಿವಪ್ಪನಾಯಕನ ಆಳಿದ ಕೋಟೆಯು ನಗರದಲ್ಲೇ ಇದೆ ಹಾಗೂ ಇವರ ಸಮಾಧಿಯು ಕೂಡ ಇಲ್ಲೇ ಇದೆ. ಹಾಗೂ ಚಕ್ರಾ ಜಲಾಶಯ, ಮಳೆಗಾಲದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವ ಸಾವೆಹಕ್ಲು ಜಲಾಶಯ ಹಾಗೂ ಹುಲಿಕಲ್ ಘಾಟಿಯಲ್ಲಿನ ಬಾಳೆಬರೆ ಫಾಲ್ಸ್ ಹಾಗೂ ಭಾರತದಲ್ಲೇ 2ನೇ ಅತಿ ಎತ್ತರವಾದ ಜಲಪಾತ ಎಂದು ಕರೆಸಿಕೊಳ್ಳುವ ಕುಂಚಿಕಲ್ ಫಾಲ್ಸ್ ಕೂಡ ನಮ್ಮ ನಗರ ಹೋಬಳಿಯಲ್ಲೇ ಇದೆ. ಒಟ್ಟಾರೆಯಾಗಿ ಹೊಸನಗರ ತಾಲೂಕಿನಲ್ಲಿಯೇ ಅತಿ ಹೆಚ್ಚು ಪ್ರವಾಸಿ ತಾಣಗಳನ್ನು ನಮ್ಮ ನಗರ ಹೋಬಳಿ ಹೊಂದಿದೆ. ಇವುಗಳನ್ನೇ ಒಂದಷ್ಟು ಅಭಿವೃದ್ಧಿ ಮಾಡಿದ್ದರೆ ನಗರ ಹೋಬಳಿಗೆ ಒಂದಷ್ಟು ಚೈತನ್ಯ ಸಿಗುತ್ತೇನೋ. ಆದರೆ ಪ್ರವಾಸೋದ್ಯಮಕ್ಕೆ ಪೂರಕವಾಗಿ ಯಾವ ಅಭಿವೃದ್ಧಿ ಕೆಲಸಗಳು ಇದುವರೆಗೂ ಆಗದಿರುವುದು ದುರಂತವೇ ಸರಿ. ಪ್ರತಿನಿತ್ಯ 10 ಬಸ್ಗಳು, 100 ಪ್ರಯಾಣಿಕರು ಗಮನಿಸುವಂತಹ ಈ ಬಸ್ ನಿಲ್ದಾಣವೇ ಈ ಪರಿಸ್ಥಿತಿಯಲ್ಲಿದೆ ಅಂದ್ರೆ ಇನ್ನೇನು ಅಭಿವೃದ್ಧಿ ಮಾಡಲು ಸಾಧ್ಯ? ಯಾಕೆ ಈ ಊರನ್ನ ಇಷ್ಟೊಂದು ಕಡೆಗಣಿಸಿದ್ದಾರೋ ಅರ್ಥವಾಗ್ತಿಲ್ಲ. ಯಾರು ನಮ್ಮೂರನ್ನ ಇಷ್ಟು ಕಡೆಗಣಿಸಿದ್ದಾರೋ ಅಥವಾ ಯಾರು ಈ ಊರನ್ನ ಅಭಿವೃದ್ಧಿ ಮಾಡಲು ಸಾಧ್ಯವೋ ಅವರಿಗೆ ಈ ವಿಡಿಯೋ ತಲುಪುವವರೆಗೂ ಶೇರ್ ಮಾಡಿ.